ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಗುರುಗಳನ್ನು ನೆನೆಯುತ್ತಾ ನನ್ನ 2 ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ನಾನು ಈ ಮೊದಲನೇದಾಗಿ ನಮ್ಮ ಕಾಲೇಜಿನ ಬಗ್ಗೆ ಹೇಳಬೇಕೆಂದರೆ, ನೀವು ಪಾಠ ಮಾಡುವ ರೀತಿ, ನೀವು ಹಂಚುವ ಜ್ಞಾನ, ನೀವು ಮಾಡುವ ಹಾರೈಕೆ, ನೀವು ತೋರುವ ಪ್ರೀತಿ, ಇದೆಲ್ಲವೂ ಸೇರಿ ನಮ್ಮ ಅದ್ಭುತ ಭವಿಷ್ಯ ರೂಪಿಸುವ ನಿಮಗೆ ಕೋಟಿ ನಮನಗಳು. ಈ ವಿದ್ಯಾಸಂಸ್ಥೆಯಲ್ಲಿನ ಕಟ್ಟುನಿಟ್ಟಿನಾದ ಶಿಕ್ಷಣ ವಾತಾವರಣ ವಿದ್ಯಾರ್ಥಿಗಳಾದ ನಮ್ಮ ಪಾಲಿಗೆ ಅತ್ಯಂತ ಪ್ರೋತ್ಸಾಹದಾಯಕವಾಗಿದೆ. ಇಲ್ಲಿ ಪಠ್ಯ ಮತ್ತು ಪಠ್ಯೇತರ ವಿಷಯಗಳಿಗೂ ದೊರಕಿದಂತಹ ಅವಕಾಶಗಳಿಗೆ ನಾನು ಧನ್ಯಳು. ಜೀವನದಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಮಾತಿದೆ. ಅದೇ ರೀತಿ ಈ ವಿದ್ಯಾಸಂಸ್ಥೆಯಲ್ಲಿ ನಮಗೆ ಸಿಕ್ಕಂತ ಗುರುಗಳು ಹಾಗೂ ಅವರು ನೀಡಿದ ಪ್ರೋತ್ಸಾಹ ಸಹಕಾರ ಅತ್ಯಂತ ಅಮೂಲ್ಯವಾದದ್ದು. ನಮ್ಮ ಕಾಲೇಜಿನ ಪ್ರಾಂಶುಪಾಲರ ಬಗ್ಗೆ 2 ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಇವರು ವೃತ್ತಿಯಲ್ಲಿ ಕನ್ನಡದ ಮಗ, ಜೀವನದಲ್ಲಿ ರೈತನ ಮಗ, ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕನಾದವರು. ಇವರು ಮೃದು ಮನಸ್ಸಿನವರು, ಕರುಣೆಯ ಗುಣದವರು, ಯಾರಿಗೂ ಕೆಡಕು ಬಯಸುದವರು. ಅವರೇ ನಿಮ್ಮ ಮೆಚ್ಚಿನ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾದ ಶರಣು ಬಿ ವನಗೆಜ್ಜಿ ಸರ್ ಅವರು. ಇವರು ಕೇವಲ ಶಿಕ್ಷಕರ ಮಾತ್ರವಲ್ಲದೆ ನಮ್ಮಂತಹ ನೂರಾರು ಬಡ ವಿದ್ಯಾರ್ಥಿಗಳ ಪಾಲಿನ ರಕ್ಷಕ ಎಂದು ಹೇಳಬಹುದು. ಯಾವ ಕಾಲೇಜಿನಲ್ಲಿ ದೊರೆಯದ ಸೌಲಭ್ಯಗಳನ್ನು ನಮ್ಮ ಕಾಲೇಜಿನಲ್ಲಿ ದೊರಕಿಸಿಕೊಟ್ಟಿರುವುದು ನಮ್ಮೆಲ್ಲರ ಸೌಭಾಗ್ಯ ಎಂದು ಹೇಳುತ್ತೇನೆ. ಅವರ ಈ ಸೇವೆಗೆ ನಾನೆಂದು ಚಿರಋಣಿ. ಕೊನೆಯದಾಗಿ ನಮ್ಮ ಕಾಲೇಜಿನ ಬಗ್ಗೆ ಹೇಳಬೇಕೆಂದರೆ, ಕನಸುಗಳಿಗೆ ಜೀವ ನೀಡಿದೆ, ಮನಸ್ಸಿಗೆ ಸ್ಫೂರ್ತಿ ನೀಡಿದೆ, ಮುದುಡಿದ ಮುಖಕ್ಕೆ ನಗುವ ನೀಡಿದೆ, ಭಯದಲ್ಲಿ ಬಿದ್ದ ದೇಹಕ್ಕೆ ಧೈರ್ಯ ನೀಡಿದೆ, ಏನೇ ಬಂದರೂ ಹೆದರಿಸುವ ಶಕ್ತಿ ನೀಡಿದೆ, ಜೀವನದ ಪಯಣದಲ್ಲಿ ಎಂದೂ ಮುಗಿಯದ ಭರವಸೆ ನೀಡಿದೆ. ನಮ್ಮ ಕಾಲೇಜನ್ನು ತೊರೆದು ಹೋಗುತ್ತಿರುವ ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ಶುಭ ಕೋರುತ್ತಾ, ನಿಮ್ಮ ಮುಂದಿನ ಜೀವನ ಸುಗಮವಾಗಿ ಸಾಗಲಿ, ನೀವು ಕಂಡಂತಹ ಕನಸುಗಳು ನೆರವೇರಲಿ ಎಂದು ಆಶಿಸುತ್ತೇನೆ. ಕೊನೆಗೊಂದು ನನ್ನ ಒಂದು ಮಾತು ಹೇಳಿ ಮುಗಿಸುತ್ತೇನೆ. ಹುಟ್ಟುತ್ತಾ ಯಾರು ಶ್ರೀಮಂತರಲ್ಲ, ಸಾಯುತ್ತಾ ಯಾರು ಬಡವರಲ್ಲ. ಸಾಧನೆಯೇ ಮನುಷ್ಯನ ಗುರಿಯಾಗಬೇಕು, ಆ ಗುರಿ ನಿಮ್ಮದಾಗಬೇಕು. ಧನ್ಯವಾದಗಳು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೊಲಿವನಯ್ಯ ಎಂದು ಹೇಳುತ್ತಾ, ಅನನ್ಯ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿರುವ ಸ್ವಾಗತ ಮತ್ತು ಬೀಳ್ಕೊಡುಗೆ ಸಮಾರಂಭದಲ್ಲಿ ಎಲ್ಲ ನನ್ನ ಅತಿಥಿ ಮಹನೀಯರಿಗೂ, ಪ್ರಾಂಶುಪಾಲಕರಿಗೂ, ಬೋಧಕರಿಗೂ, ಬೋಧಕಿಯರಿಗೂ ಹಾಗೂ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನನ್ನ 2 ಅನಿಸಿಕೆಗಳನ್ನು ಹೇಳಲು ಇಚ್ಛಿಸುತ್ತೇನೆ. ನಮ್ಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ, ಯಾಕಂದ್ರೆ ಇಡ್ತಾನ ಶರಣು ಬಿ ವನಗೆಜ್ಜಿ ಸರ್ 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 ಅಂತ ಹೇಳಿ ಎಲ್ಲ ನಾವು ಏನೇನು ಹೇಳ್ಬೇಕಂತ ಅನ್ಕೊಂಡಿದ್ವಿ ಎಲ್ಲ ಅವರೇ ಹೇಳಿ ಹೋಗ್ಬಿಟ್ರ. ಅದಕ್ಕೆ ನಾವು ಈ ಕಾಲೇಜ್ ಹೆಂಗೆ ಬಂದ್ವಿ ಅನ್ನೋದು ಹೇಳಕ್ಕೆ ನಾನು 2 ಮಾತು ಮುಗಿಸ್ಲಕ್ಕೆ ಇಷ್ಟಪಡ್ತೀನಿ. ನಾವು PUCಯಾಗ 4 ಜನ ಫ್ರೆಂಡ್ಸ್, ಭಾಳ ಜನ ಇದ್ವಿ. ಆದ್ರೆ 4 ಜನ ಕ್ಲೋಸ್ ಫ್ರೆಂಡ್ಸ್ ಇದ್ವಿ. ಎಲ್ಲರೂ ಒಮ್ಮಲಿಗೆ ಬಂದ್ವಿ. ಇಲ್ಲಿ ವುಮೆನ್ಸ್ ಕಾಲೇಜ್ ಎಲ್ಲ ಹೆಣ್ಮಕ್ಳಿಗೆ ಸೆಕ್ಯೂರ್ ಇರ್ತದೆ ಅಂತೇಳಿ ಅಲ್ಲಿ ಅಡ್ಮಿಷನ್ ಮಾಡ್ಲಕ್ಕೆ ಹೋಗೋದು. ಅಲ್ಲಿ ಮೇಡಮ್ ನಮ್ಗೆ ಹೆಂಗೆ ಮಾಡಲ್ಲ ಅಂದ್ರೆ, ಇನ್ನು ನಾಯಿ ಸ್ವಲ್ಪ ಮರ್ಯಾದಿರ್ತದೆ, ಹಂಗೆ ಮಾಡಿಬಿಟ್ಲು ನಮಗೆ. ಯಾಕಮ್ಮ ನಿಮಗೆ ಜೋರ್ಗೆ ಕಾಲೇಜಲ್ಲಿ ಏನು ಇಲ್ಲಿ ಯಾಕೆ ಬಂದಿರಿ ಹಂಗೆ ಹಿಂಗೆ ಅಂತಂದ್ರು. ನಮ್ಮ ಗೆಳತರು ಬೇಡವ, ಇಲ್ಲಿ ಬೇಡ ಅಡ್ಮಿಷನ್ನ, ನಾವು ಸುಮ್ಮ ಜೋರ್ಗಿಗೆ ಹೋಗಂಬ ಅಂತಂದ್ರು. ಅವಾಗ ನಾ ಅಂದೆ, ಅವ್ರಿಗೆ ಏನೋ ಹೊರಗೆ ತೆಗೆದಿರ್ದಾಗ ಅಂತಾರ, ಹಂಗೆಲ್ಲ ಅಂದ್ರೆ ಹಂಗೆ ಸುಮ್ಮ ಇಲ್ಲೇ ಮಾಡಂಬ್ರಿ ಅಂತ ಬಿಲ್ನು ಪೇ ಮಾಡಕ್ಕೆ ನಾವು ಬ್ಯಾಂಕಿಗೆ ಹೊಂಟಿದ್ವಿ. ಇಲ್ಲೆಲ್ಲೇ ಒಂದು ಅನನ್ಯ ಕಾಲೇಜ್ ಅಂತ ಬೋರ್ಡ್ ಕಾಣಿಸ್ತು. ಈ ಕಾಲೇಜ್ ನೋಡಿ ಬರಂಬ್ರಿ, ಇಲ್ಲೇನು ಅಡ್ಮಿಷನ್ ಬ್ಯಾಡ ಅಂತ ಆ ಕಾಲೇಜ್ಗೆ ಹೋದ್ವಿ. ನಾವು ಒಳಗೆ ಹೋದ ತಕ್ಷಣ ಏನು ರೋಮಾಂಚನ ಆಯ್ತು ನಮ್ಗೆ, ಏನೋ ಒಂಥರ. ಅಲ್ಲಿ ಒಳಗೆ ಕರ್ಕೊಂಡ್ರು, ಒಳಗೆ ಕರೆದು ನಮ್ಮ ಮೇಡಮ್ ಹೇಳಿದ್ರು, ಕುಂದ್ರಿಸಿ ಚಾ ಕೊಟ್ರು ನಮ್ಗೆ. ಇನ್ನಾದ್ರೂ ನಾವು ಎಲ್ಲಿ ಆ ರೀತಿ ಫೀಲ್ ಬಂದಿರಲಿಲ್ಲ. ಚಾಲು ಕುಡಿದು ಎಲ್ಲ ನಮ್ಗೆ ಏನೋ ಅಡ್ಮಿಷನ್ಸ್ ಎಲ್ಲ ಚಾ ಕೊಟ್ರು ಅಂತ ಅಂದ್ಕೊಂಡಿದ್ವಿ ನಾವು. ಹೇಳ್ಬೇಕಂದ್ರೆ ಅವಾಗ ಗೊತ್ತಾಯ್ತು ನಮ್ಗೆ, ನೋಡಮ್ಮ ನಿಮ್ಗೆ ಇಷ್ಟ ಇದ್ರೆ ಹಚ್ಚ್ರಿ, ಇಲ್ಲಿ ಸ್ಪೋಕನ್ ಇಂಗ್ಲೀಷ್ ಅದ, ಎಲ್ಲ ಡ್ಯಾನ್ಸ್, ನೀವು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಅದಾವ, ನಿಮಗೆಲ್ಲ
ಪಾರ್ಟಿಸಿಪೇಟ್ ಮಾಡಿದ್ವಿ ಹಂಗೆ ಹಿಂಗೆ ಅಂದಂತ್ರು. ಆಯ್ತು ರೀ ಮ್ಯಾಮ್ ಅಂತ ಹೇಳಿ ನಾವು ಹೊರಗೆ ಬಂದು ಡಿಸ್ಕಷನ್ ಮಾಡಿದ್ವಿ. ಒಬ್ರು ಹಚ್ಚಮ್ಮಂದ್ರು, ಒಬ್ರು ಬ್ಯಾಡ್ ಅಂದ್ರು. ನಾ ಅಂದೆ ಇವ್ರು ಚಾಕೆ ಮಾಡಿರ್ಲಿ ಅಂತ. ಆ ಮಾತನ್ನ ನಾನು ವಾಪಸ್ ತಗೋತೀನಿ. ಅಷ್ಟು ಹೇಳಿ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಈ ಕಾಲೇಜ್ಗೆ ಹಚ್ಚ್ರಿ, ಫೋರ್ಸ್ನಾಗ ನೀವು ಯಾರು ಈ ಕಾಲೇಜ್ಗೆ ಹಚ್ಬೇಡ ಅಂತಂದ್ರು. ಅವಾಗ ನಾವು ಬರೀ ನೋಡ್ಕೊಂಡು ಹೋಗ್ಲಕ್ಕೆ ಬಂದ್ರೆ ಆ ಕಾಲೇಜ್ಗೆ ಅಡ್ಮಿಷನ್ ಮಾಡಿ ಒಳ್ಳೆ ಊರಿಗೆ ಹೊಂದಿವಿ. ಆಗ ನನಗೊಂದು ಮಾತು ಅರ್ಥ ಆಯ್ತು ಸುಷ್ಮಾವತಿ ಮೇಡಮ್ನಿಂದ. ಏನಂತಂದ್ರೆ ಜೀವನ ಮಾಡೋದಕ್ಕೆ ಮಾರ್ಕ್ಸ್ ಕಾರ್ಡ್ ಬೇಕಾಗಿಲ್ಲ, ಮನುಷ್ಯತ್ವ ಬೇಕನ್ನೋದು. ಇಲ್ಲಿ ಕುಳಿತಿರುವಂತಹ ಏನು ಗಣೇಶನ ಒಂದು ಸ್ಟೋರಿ ಹೇಳ್ತೀನಿ ಸಣ್ಣದು. ಏನಂದ್ರೆ ಗಣಪತಿಗೆ ಒಬ್ಬ ವ್ಯಕ್ತಿ ಕೇಳ್ತಾನಂತ, ಗಣೇಶ ನೀ ಇರೋದ 3 ದಿನ ಇರ್ತಿ, ಎಷ್ಟು ಎಂಜಾಯ್ ಅಲ್ಲ 5 ದಿನ ನೀ ಇರೋದೇ 5 ದಿನ ಇರ್ತಿ, ಎಷ್ಟು ಎಂಜಾಯ್ ಮಾಡೋತಲ್ಲೋ ಅಂತ ಕೇಳಿದಾಗ ಅವಾಗ ಗಣೇಶ್ ಹೇಳ್ತಾನ, ಇಲ್ಲಪ್ಪ ನನಗೆ ಗೊತ್ತಾಗ್ಯದ, ನಾ ಅದಕ್ಕೆ ಅಷ್ಟು ಎಂಜಾಯ್ ಮಾಡೋತಿ. ನಿನಗೆ ಏನು ಗೊತ್ತಾಗ್ಯದ ಹೇಳೋ ಅಂತಾಗ ಅವ ಹೇಳಲ್ಲ, ಹೊಲಪ್ಪ ಹೇಳೋ ಅಂತ ಫೋರ್ಸ್ ಮಾಡಿದಾಗ ಅವಾಗ ಗಣೇಶ್ ಹೇಳ್ತಾನಂತ, ನನಗೆ ಇವತ್ತು ಯಾರು ಎತ್ತಿ ಮೆರೆಸ್ತಾರ ನೋಡು, ನಾಳೆ ಅವರೇ ಹೋಗಿ ನನಗೆ ಎತ್ತಿ ನೀರಾಗ ಕೊಡ್ತಾರ, ಅದಕ್ಕೆ ನಾ ಎಲ್ಲ ಎಂಜಾಯ್ ಮಾಡೋಕೆ ಹೋಗ್ತೀನಿ ಅಂತ. ನಾ 11ನೇ ಕಾಲೇಜ್ದಾಗ ಯಾರು ಚೆನ್ನಾಗಿ ಓದ್ತಾರೋಡು ಅವ್ರಿಗೆ ಎಲ್ಲಿ ಎತ್ತಿ ಹೋಗಟ್ಲಕ್ಕೆ ಸಾಧ್ಯ ಇಲ್ರಿ. ಯಾಕಂದ್ರೆ ಅವ್ರಿಗೂ ಇಲ್ಲಿ ಕುಂತಿರುತ್ತಂತಹ ಎಷ್ಟೋ ಅತಿಥಿ ಮಹನೀಯರೇ ಅದಕ್ಕೆ ಉದಾಹರಣೆ. ಹಾಗೆ ನಾವು ಚೆನ್ನಾಗಿ ಓದಮ್ಮು, ನಾವು ಒಂದು ಉನ್ನತ ಹುದ್ದೆಯಲ್ಲಿ ಹೋಗಮ್ಮ ಅಂತ ಎಲ್ಲರಿಗೂ ಹೇಳ್ತೀನಿ. ತಾಯಿಯಿಂದ ಉಸಿರು ಬರುತ್ತೆ, ತಂದೆಯಿಂದ ಹೆಸರು ಬರುತ್ತೆ, ಆದರೆ ಒಬ್ಬ ಗುರುವಿನಿಂದ ಉಸಿರು ಇರೋವರೆಗೂ ಹೆಸರು ಬರುತ್ತೆ ಎಂದು ಹೇಳುತ್ತಾ, ಇಲ್ಲಿ ಎಲ್ಲ ಶಿಕ್ಷಕರು ತಮ್ಮ ಪಾಠವನ್ನು ಅಚ್ಚುಕಟ್ಟಾಗಿ ಹೆಂಗಂದ್ರೆ ನಾವು ಎಲ್ಲೋ ಒಂದು ಬಿದ್ದಿರೋ ಕಲ್ಲಾಗಿರ್ತೀವಿ, ಆ ಕಲ್ಲಿಗೆ ಶಿಲ್ಪಿ ಹಂಗೆ ಮಾಡ್ತಾರೆ ನಮಗೆ. ಆ ಶಿಲ್ಪಿ ಹಂಗೆ ಮಾಡಿರಕ್ಕಂತಹ ಈ ಶಿಲ್ಪಿಗಳಿಗೆ ಜೋರಾದ ಚಪ್ಪಲಿಯನ್ನು ಬರ್ಬೇಕಂತ ಹೇಳ್ತೀನಿ. ಕಾಲೇಜ್ಗೆ ಬಂದು ನಾನು 1 ತಿಂಗಳಾಯಿತು. ಆದರೂ ಕೂಡ ನಾನು ಈ ಕಾಲೇಜಿನ ಬಗ್ಗೆ ನನಗೆ ಎಷ್ಟು ಗೊತ್ತು ಅಷ್ಟೇ ಒಂದು ಮಾತಾಡಲು ಇಷ್ಟಪಡುತ್ತೇನೆ. ನಾನು ತುಂಬ ಮಾತಾಡಬೇಕೆಂದು ಬಂದಿದ್ದೇನೆ. ಆದರೂ ಕೂಡ ಇಲ್ಲಿ ಎಲ್ಲ ಬಂದ ಗೆಸ್ಟ್ಗಳು ಕೂಡ ಎಲ್ಲವನ್ನೇ ನನಗೆಲ್ಲ ಚೀಟಿ ಮಾಡಿಬಿಟ್ರು ಅಂತ ಹೇಳಲು ಇಷ್ಟಪಡುತ್ತೇನೆ ನಾನು. ಯಾಕೆ ಎಂದರೆ ನಾನು ಅವೆಲ್ಲವನ್ನು ಬರೆದುಕೊಂಡು ಬಂದಿದ್ದೇನೆ. ಆದರೂ ಕೂಡ ಮಾತಾಡಿದ್ದಾರೆ, ಪರವಾಗಿಲ್ಲ, ನಾನು ಎಷ್ಟು ಬರುತ್ತದೆ ಅಷ್ಟನ್ನು ಮಾತನಾಡಲು ಇಷ್ಟಪಡುತ್ತೇನೆ. ನಾನು ಮೊದಲು ನನ್ನ ಫ್ರೆಂಡ್ ಹೇಳಿದು ಇನ್ನೇಗೆ 4 ಜನ ಬಂದಿದೆ ಅಂದರೆ ಅದೇ 4 ಜನ ಬಂದಿದ್ದೇವೆ. ಅವರು ಸರ್ ಮತ್ತು ಮೇಡಮ್ ಅವರು ಹೇಗೆ ಮಾತಾಡಿದ್ರು ಅಂದರೆ ನಮಗೆ ಅವರ ಮಾತನ್ನು ನಮಗೆ ಒಂದು ಮುತ್ತು ರತ್ನಗಳಾದಂತೆ ಇದ್ದವು. ಮಾತುಗಳನ್ನು ಕೇಳಿ ನಮಗೆ ಒಂದು ಛಲ ಹುಟ್ಟಿತು. ನಾವು ಬೇರೆ ಗುರಿಯನ್ನು ಇಟ್ಟುಕೊಂಡು ಬಂದಿದ್ದೇವೆ. ನಾವು ಇಟ್ಟುಕೊಂಡ ಗುರಿಯನ್ನು ನಾವು ಇಲ್ಲಿ ಗುಲ್ಬರ್ಗದಲ್ಲಿ ಸಿಗಲ್ಲ. ನಾವು ಹಳ್ಳಿ ಟೈಪ್ ಇವಿ. ನಾವು ಏನಿದ್ದರೂ ನಮಗೆ ಜೋರ್ಗಿನೇ ಪಾಡು ಅಂತ ಅನ್ಕೊಂಡಿದ್ವಿ. ಆದರೂ ಕೂಡ ನಮಗೆ ತಕ್ಕಂತೆ ಈ ಕಾಲೇಜ್ ಇದೆ ಎಂದು ಹೇಳಲು ಇಷ್ಟಪಡುತ್ತೇನೆ. ನಾನು ಈ ಕಾಲೇಜಿನ ಬಗ್ಗೆ ಎಷ್ಟು ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಎಂದರೆ ಕೂಡ ಈ ಕಾಲೇಜು ತುಂಬ ಅದ್ಭುತವಾದ ಜೀವನದಲ್ಲಿ ನಡೆಯುತ್ತದೆ. ನಾನು ಒಂದು ನಮ್ಮ ಶಿಕ್ಷಕರ ಬಗ್ಗೆ ಹೇಳಲು ತುಂಬ ಇದೆ, ಆದರೂ ಕೂಡ ಒಂದು ಕವನದ ಮೂಲಕ ಹೇಳಲು ಇಷ್ಟಪಡುತ್ತೇನೆ. ನಾನು ಪುಸ್ತಕ ಜ್ಞಾನವು ಮಸ್ತಕ್ಕೆ ಹೋದರೆ ಮಸ್ತಕವೇ ಪುಸ್ತಕವಾಗುವಂತೆ ತಿಳಿದುಕೊಂಡು ನಮ್ಮ ಕಾಲೇಜಿನ ಶಿಕ್ಷಕರು ಯಾವತ್ತೂ ಪುಸ್ತಕವನ್ನು ಹಿಡಿದು ಪಾಠ ಮಾಡಲ್ಲ. ಪುಸ್ತಕಕ್ಕಿಂತಲೂ ಹೆಚ್ಚು ಮಸ್ತಕದಲ್ಲಿ ವಿದ್ಯೆ ಇದೆ ಎಂದು ಹೇಳಲು ನನಗೆ ಹೆಮ್ಮೆ ಆಗುತ್ತದೆ. ನನಗೆ ಈ ಕಾಲೇಜಿನಲ್ಲಿ ತುಂಬ ಒಂದು ಪಕ್ಷಿ ರೆಕ್ಕೆ ಇಲ್ಲದೆ ಹಾರುವುದಕ್ಕೆ ಸಾಧ್ಯವಿಲ್ಲೋ ಆಗ ನಮಗೆ ಮುಂದೆ ಸಾಧನೆ ಮಾಡಬೇಕಾದ್ರೆ ನಮಗೆ ಗುರಿ ಇರಬೇಕು ಎಂದು ಹೇಳಲು ಇಷ್ಟಪಡುತ್ತೇನೆ. ನಾನು ಕಾಲೇಜ್ ಬಗ್ಗೆ ಏನು ಹೇಳಬೇಕಂದ್ರೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕವನ ಮೂಲಕ ಹೇಳಲು ಇಷ್ಟಪಡುತ್ತೇನೆ. ನಾನು ಆಕಾಶಕ್ಕಿಂತ ಹೈಟು ನಮ್ಮ ಕಾಲೇಜು, ಹಾಲಿಗಿಂತ ವೈಟು ನಮ್ಮ ಶಿಕ್ಷಕರ ಹಾಟು, ಸಕ್ಕರೆಗಿಂತ ಸ್ವೀಟು ನಮ್ಮ ಶಿಕ್ಷಕರ ಮಾತು, ಅವರೇ ನಿಮ್ಮೆಲ್ಲರ ಶಿಕ್ಷಕರು ಎಂದು ಹೇಳಲು ಇಷ್ಟಪಡುತ್ತೇನೆ. ನಾನು ಈ ಕಾಲೇಜ್ ಹೇಗೆ ಎಂದರೆ ಗೆಟ್ಟೌಟ್ ಅಂದರೆ ಮುಂದೆ ಕಟ್ಔಟ್ ಆಗಿ ನಿಲ್ಲಿಸುವ ಕಾಲೇಜ್ ಎಂದು ಹೇಳಲು ಇಷ್ಟಪಡುತ್ತೇನೆ. ನಾನು ಕಮಲ ಇರುವುದು ಹೂವಿನಲ್ಲಿ, ಹಣ್ಣು ಇರುವುದು ಮರದಲ್ಲಿ, ಹೂ ಇರುವುದು ಗಿಡದಲ್ಲಿ, ಆದರೆ ನಾವು ಇರೋದು ಈ 11ನೇ ಕಾಲೇಜಿನೆಂದು ಹೆಮ್ಮೆಯಿಂದ ಹೇಳಲು ಇಷ್ಟಪಡುತ್ತೇನೆ. ಇಷ್ಟು ಸಮಯವನ್ನು ಇದು ಮಾಡಿದಕ್ಕೆ ನನಗೆ ಧನ್ಯವಾದಗಳೆಂದು ಹೇಳಲು ಇಷ್ಟಪಡುತ್ತೇನೆ. ಎಷ್ಟೋ ಕಷ್ಟಪಟ್ಟು PSP ಅವ್ರು ಹೇಳ್ತಾ ಇದ್ರು, ನಾನು ತುಂಬ ಕಷ್ಟಪಟ್ಟು ಬಡತನದಿಂದ ಬಂದಿದ್ದೀನಿ, ಈ ಹಂತಕ್ಕೆ ಬಂದಿದ್ದೀನಿ, ಅದೇ ಒಂದು ಅಚೀವ್ಮೆಂಟ್ ಅಂತ. ನಾನು 3rd ಜನರೇಷನ್, ನನಗೆ ಅದು ಯಾವುದೂ ಇಲ್ಲ. ಬಟ್ ವೆಲ್ ಟು ಡೂ ಫ್ಯಾಮಿಲಿಯಿಂದ ಬಂದು ಈ ಸ್ಥಿತಿಗೆ ಬಂದಿದ್ದೀನಿ. ಬಟ್ ಐ ಫೀಲ್ ದ್ಯಾಟ್ ಇನ್ನೊಬ್ಬರ ಕಷ್ಟವನ್ನು ನನಗೆ ಐ ಫೀಲ್ ಎಲ್ಲನೂ ಅನುಭವಿಸಿ ಆಗ್ಬೇಕಂತ, ಬೆಂಕಿ ಸುಟ್ಟು ನೋಡ್ಬೇಕಂತಿಲ್ಲ.
ಬಡತನ ಏನು ಅಂತ ಭಾಳ ಹತ್ತಿರದಿಂದ ನೋಡಿದ್ದೀವಿ, ಕೆಲವೊಬ್ರು ಪಕ್ಕದಲ್ಲೇ ಇದ್ದು ನೋಡ್ಕೊಂಡಿದ್ದೀವಿ, ಸುತ್ತಮುತ್ತ ಪರಿಸರವನ್ನು ನೋಡಿ ನಮ್ಗೆ ಗೊತ್ತಾಗುತ್ತೆ. ಶರಣು ಸ್ವತಃ ನನ್ನ ಬಗ್ಗೆ ಬಹಳಷ್ಟು ಸರಿ ಹೇಳಿದ್ದಾರೆ. ಅದು ಅವ್ರ ದೊಡ್ಡ ಗುಣ. ಯಾರಾದರೂ ಮಾಡ್ತಿದ್ರು ಆ ಕೆಲಸನ, ನಾನು ಮಾಡ್ಬೇಕಂತಿಲ್ಲ, ನನ್ನ ಸ್ಥಾನದಾಗ ಯಾರಿದ್ರು ಆ ಜಾಗದಲ್ಲಿ ಮಾಡ್ತಾ ಇದ್ರು. 12 ವರ್ಷದಿಂದ ಶರಣು ಸಿಕ್ಕಿದ್ದ, ಇನ್ನು ಮೀಸಿ ಮೂಡಿದ್ದಿಲ್ಲ. ಈಗಲೂ ಮೀಸಿ ತೆಗೆದನವ, ಬಟ್ ಈಗಲೂ ಮೀಸಿ ಅವಾಗಿನ ಮೂಡಿದ್ದಿಲ್ಲ. 12 ವರ್ಷದ ಹಿಂದೆ ಸಣ್ಣ ಹುಡುಗ, ಇವಾಗ ಕಾಲೇಜ್ ನಡೆಸ್ತಾನೆ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಏನೇನೋ ಮಾಡ್ತಿದ್ದವ. ಸಿಕ್ಕುಳೆ ಒಂದು ಸ್ಟ್ರೀಮ್ ಲೈನಿಗೆ ಬಂತು. 2013-14 ಬಹುಶಃ ಇರ್ಬೋದು. ಅದೆಲ್ಲ ನಿಂತಿತು. ಇನ್ನೇನು ಎಲ್ಲ ಗಂಟಿ ಮೂತಿ ಕೊಟ್ಕೊಂಡು ಹೋಗ್ಬೇಕನ್ನೋ ಸ್ಥಿತಿದಾಗ ಕಾಲೇಜಾರ ಮಾಡೋದು ನಡಿ, ಏನಕ್ಕಾಗಲ್ಲ ನಾ ಇರ್ತೀನಿ ನಡಿ ಅಂತ ಹೇಳಿದ್ವಿ. ಅವತ್ತು ಮಾಲಾ ಸರ್, ನನ್ನ ಫ್ರೆಂಡ್ ಇಲ್ಲ, ನನ್ನ ಹತ್ರ ದುಡ್ಡು ಇರಲಿಲ್ಲ ಆ ಸಂದರ್ಭದಲ್ಲಿ. ಮಾಲಾ ಸರ್ ನನ್ನ ಫ್ರೆಂಡ್ ಇವತ್ತು ಕರೋನಾದಲ್ಲಿ ತೀರ್ಕೊಂಡು, ಅವ್ರು ನಾನು ಭಾಳ ಆತ್ಮೀಯ ಸ್ನೇಹಿತ. 2 PhD ಅವ್ರು, ನಾನು 1 PhD ಮಾಡಿದ್ದೆ, ಅವ್ರು 2 PhD. ಫಾರೆಸ್ಟ್ ಆಫೀಸರ್ ಇದ್ದರು. ಶರಣ ನಾನು ಕಲ್ತು ಅವ್ರ ಮನೆಗೆ ಹೋದ್ವಿ. ಅವತ್ತು ಅವ್ರ ಮನೆಗೆ ಹೋಗಿ ಅವರು, ಸರ್ ಹಿಂಗಾಗ್ಯದ ಶರಣು, ನಮ್ಮ ಹುಡುಗ ಇವತ್ತು ಕಟ್ಬಿಟ್ಟು ಲಾಸ್ಟ್ ಡೇಟ್ ಅದ, ನಮ್ಮ ಹತ್ರ ರೊಕ್ಕ ಇಲ್ಲ, ಇದೊಂದು ಸಾರಿ ಅನುಕೂಲ ಮಾಡಿಕೊಡ್ರಿ ಅಂದ. ಪಾಪ ಅವರು ಯಾವುದೂ ವಿಚಾರ ಮಾಡಲಿಲ್ಲ, ಸಟ್ ಅಂತ ಶರಣು ಕೊಟ್ಟು ಆಶೀರ್ವಾದ ಮಾಡ್ರ. ಅವತ್ತಿನಿಂದ ಇವತ್ತಿನವರೆಗೂ ಅದು ನಡೀತಾ ಇದೆ. ಈ ದಾಸೋಹ ಅವತ್ತು ಹಚ್ಚಿದ ಬೀಜ, ನಾವೇನೋ ಒಂದು ಸಹಾಯ ಮಾಡಿರ್ಬೋದು. ಅವತ್ತು ಹಚ್ಚಿದ ಬೀಜ ಇನ್ನೂ ಅನೇಕರನ್ನು ಬೆಳೆಸಿ ಪೋಷಿಸಿ ಇನ್ನೂ ಅನೇಕ ಗಿಡಗಳನ್ನು ನೆಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ, ನನಗಿಲ್ಲಿ ಮಾತನಾಡಲು ಅದೆಷ್ಟೋ ಹೇಳಬೇಕಾಗಿತ್ತು. ಅವರೆಲ್ಲ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ದೀವಿ. ಒಬ್ಬ ಆದರ್ಶ ಶಿಕ್ಷಕ ಮತ್ತು ಆದರ್ಶ ವಿದ್ಯಾರ್ಥಿ ಹೇಗಿರಬೇಕು ಅನ್ನೋ ಕಲ್ಪನೆ. ಒಬ್ಬ ಆದರ್ಶ ಶಿಕ್ಷಕ, ನಮ್ಮ ತಂದೆನೇ ನನ್ನ ರೋಲ್ ಮಾಡೆಲ್. ನೀವೆಲ್ಲ ಹೇಳ್ತಾ ಇದ್ರಿ ಯಾರ್ಯಾರು ರೋಲ್ ಮಾಡೆಲು. ನಮ್ಮ ತಂದೆನೇ ನನಗೆ, ಯಾಕಂದರೆ ನಮ್ಮ ತಂದೆ ಸ್ವತಂತ್ರ ಹೋರಾಟಗಾರರು, ಜೊತೆಗೆ ಒಬ್ಬ ಆದರ್ಶ ಶಿಕ್ಷಕ, ಒಬ್ಬ ರೈಟರ್. 10 ಪುಸ್ತಕ ಬರೆದಿದ್ದಾರೆ ಅವರು. 2 ಉದಾಹರಣೆಗಳನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಮೊನ್ನೆ ಶಿಕ್ಷಕರ ದಿನಾಚರಣೆ ಆಗಿದೆ. ಪ್ರಾಚಾರ್ಯರಿದ್ದರು. 1990ರಲ್ಲಿ ನಿವೃತ್ತಿ ಆದರು. ನಿವೃತ್ತಿ ಆದ ತಕ್ಷಣ ತಗ್ಗಿನ ಮಠದ ಹರಪನಹಳ್ಳಿ ಸ್ವಾಮಿಗಳು, ಡಾಕ್ಟರ್ ಚಂದ್ರಮೌಳಿ ಶಿವಾಚಾರ್ಯರು, ನಮ್ಮ ತಂದೆ ಕ್ಲಾಸ್ಮೇಟ್ ಅವರು, ನಮ್ಮ ತಂದೆ ಸ್ನೇಹಿತರು. ಪಾಪ ಅಲ್ಲೇನು ಮಾಡ್ತೀವಿ, ಗುಲ್ಬರ್ಗದಾಗಿದ್ದು ಹರಪನಹಳ್ಳಿ ಬಾ, ದೊಡ್ಡ ಕಾಲೇಜು, ದೊಡ್ಡ ಇನ್ಸ್ಟಿಟ್ಯೂಷನ್ ಅದು. ಹೊಸಪೇಟೆ, ಗಂಗಾವತಿ, ಹರಪನಹಳ್ಳಿ, ದಾವಣಗೆರೆ, ಅಲ್ಲೆಲ್ಲ ಕಾಲೇಜಸ್ ಇದ್ದಾವೆ. ಅಡ್ಮಿನಿಸ್ಟ್ರೇಟರ್ ಆಗುವಂಥದ್ದು. ಸ್ನೇಹಿತ ಗುರುಗಳು ಕರೀತಾರೆ, ಗುರುಗಳ ಆಸ್ಥಾನದಲ್ಲಿ ಕೆಲಸ ಮಾಡಿದ್ರಾಯ್ತು ಅಂತ ನಮ್ಮ ತಂದೆ ಗುಲ್ಬರ್ಗದಿಂದ ಹರಪನಹಳ್ಳಿಗೆ ಹೊರಟವರು. ನಿವೃತ್ತಿ ನಂತರ ನಾನಿನ್ನು PG ಓದ್ತಾ ಇದ್ದೆ. ಆಗ ಹೋದಾಗ ಗುರುಗಳು 500 ರೂಪಾಯಿ ಆಶೀರ್ವಾದ ಕೊಟ್ಟರು. B ಫಾರ್ಮಸಿ, B.Ed ತುಂಬ ಡಿಮಾಂಡ್ ಇದು. 1 ಲಕ್ಷ ಡೊನೇಷನ್ ಇತ್ತು 90ರಲ್ಲಿ. ಅದು ಔಟ್ ಆಫ್ ಸ್ಟೇಟ್ದವ್ರು ಬರ್ತಿದ್ರು, ಅವ್ರಿಗೆ ಜಾಸ್ತಿ, ನಮಗೆ 1 ಲಕ್ಷ ಇತ್ತು. ಕರ್ನಾಟಕದವರಿಗೆ 1 ಲಕ್ಷ ರೂಪಾಯಿ ಫೀಸ್ ಇತ್ತು 90ರಲ್ಲಿ. ಕಾಲೇಜಸ್ ಕಡಿಮೆ ಇದ್ದು. ಹೀಗಾಗಿ ನಮ್ಮ ತಂದೆ ಸೀಟ್ ಇದ್ರೂ ಸುಳ್ಳು ಹೇಳ್ಬೇಕಾಯ್ತು, ದುಡ್ಡು ಹೆಚ್ಚಿಗೆ ಸಿಗುತ್ತೆ ಅಂತ. ಸೀಟ್ ಇದ್ರೂ ಕೂಡ ಏನೋ ಸೀಟ್ ಕಡಿಮೆ ಅದಾವಂದ್ರೆ ಕಡಿಮೆ ರೊಕ್ಕ ಕೊಡ್ತಾರೆ, ಇಲ್ಲ ಅಂದ್ರೆ ಹೆಚ್ಚಿಗೆ ಕೊಡ್ತಾರೆ. ಸೀಟ್ ಇದ್ದು ಸುಳ್ಳು ಹೇಳ್ಬೇಕಾಯ್ತು. 3 ದಿವಸ ಆದ ನಂತರ ಗುರುಗಳಿಗೆ ವಂದಿಸಿ, ಗುರುಗಳೇ ನನ್ನ ಕಡೆಯಿಂದ ಇದು ಆಗಲ್ಲ, ತಾವು ಕ್ಷಮಿಸ್ಬೇಕು, ನಾನು ಇದು ಕೆಲಸ ಮಾಡಲ್ಲ ಅಂದರೆ ಸುಳ್ಳು ಆಡ್ಲಿಕ್ಕಾಗಲ್ಲ. ಒಬ್ಬ ಟೀಚರ್ ಇದನ್ನು ಕಲಿಬೇಕು. ಫಸ್ಟ್ ಒಬ್ಬ ಟೀಚರ್ ಆದವನು ಈ ಭಾವನೆಗಳನ್ನು ಇಟ್ಕೋಬೇಕು. 2ನೇದು ಸಮಯ ಪರಿಪಾಲನೆ. ಮುಂದೆ ಅಲ್ಲಿಂದ ಬಂದಮೇಲೆ ಇಲ್ಲಿ ಮಕ್ತಂಪುರ ಇದೆ, ಗುಲ್ಬರ್ಗ ನೋಡಿದರೆ ಮಕ್ತಂಪುರ ಗೊತ್ತಾಗುತ್ತೆ. ಗದ್ದಿಗೆ ಮಠ, ಗುರುಬಸಪ್ಪನ ಮಠ, 2 ಮಠಗಳಿದ್ದಾವೆ. ಆ ಮಠದಲ್ಲಿ ಆ ಮುತ್ತೇರಿಗೆ ಕರ್ಕೊಂಡು ಹೊಸ ಕಾಲೇಜ್ ತೆಗೆದ್ರು. ಅಣ್ಣಾರಾವ್ ಗಣಮುಖಿ. ಇವತ್ತೆಲ್ಲ ನೀವು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಆ ವ್ಯಕ್ತಿ ನೆನ್ಪಿಡ್ಬೇಕು ನೀವೆಲ್ಲ. ಯಾಕೆ ಗೊತ್ತಲ್ಲ, ಅವರು ಎಜುಕೇಷನ್ ಮಿನಿಸ್ಟ್ರಿ ಇದ್ದಾಗ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲಿ ಕೋಳಿ ಕೂಗ್ತದೋ ಅಲ್ಲಿ ಸರ್ಕಾರಿ ಶಾಲೆ ತೆಗಿ ಅಂತ ಹೇಳಿದ ಮನೋಭಾವ ಹೊಂದಿದವರು. ಇವತ್ತೇನಾದರೂ ಸರ್ಕಾರಿ ಶಾಲೆ ಈ ಭಾಗದಾಗ ಅಂದ್ರೆ ಆ ಪುಣ್ಯಾತ್ಮನಿಂದದವು. ಅವ್ರು ತೀರ್ಕೊಂಡಿದ್ರು. ಅದಕ್ಕೆ ಆ ಪುಣ್ಯಾತ್ಮನ ಹೆಸರು ಎಲ್ಲಿ ಉಳಿಲಿಲ್ಲ. ಅದಕ್ಕೋಸ್ಕರ ನಮ್ಮ ತಂದೆ ಏನು ಮಾಡಿದ್ರು, ಆ ಅಜ್ಜಿಗೆ ಭೇಟಿಯಾಗಿ, ಅಜ್ಜಿ 50,000 ರೂಪಾಯಿ ಕೊಡು, ಮಠದ ಮೇಲೆ 2 ರೂಮ್ ಕಟ್ತೀನಿ, PUC ಕಾಲೇಜ್ ತೊಗೊಂಡು ಬರೋಣ. ಧರ್ಮಸಿಂಗ್ ಸಾಹೇಬರು ಎಲ್ಲ ಸಹಾಯ ಮಾಡಿದ್ರು. ಆಗ ಅವ್ರು ಮಿನಿಸ್ಟ್ರ್ ಇದ್ದರು. ಆಮೇಲೆ ದಂಗಾಪುರ ಗೌಡ್ರು MLA ಇದ್ದರು. ಎಲ್ಲರೂ ಸಹಾಯ ಮಾಡಿದ್ರು. 1992ರಲ್ಲಿ ಕಾಲೇಜ್ ಪ್ರಾರಂಭ ಮಾಡಿದ್ರು. ಕಾಲೇಜ್ ಪ್ರಾರಂಭ ಮಾಡಿದ ತಕ್ಷಣ ಅವರೇ ಪ್ರಿನ್ಸಿಪಾಲ್, ದುಡ್ಡು ಅವ್ರದ್ದು, ಶಾಲೆ ಪರ್ಮಿಷನ್ ತಂದರು ಅವರು,
ಅಡ್ಮಿನಿಸ್ಟ್ರೇಟರ್ ಅವರು, ಪ್ರಾಚಾರ್ಯರು ಅವರೇ ಇದ್ರು. ಯಾವಾಗಲೂ ನಾನೇ PUC ಅವ್ರ ಕೈಯಲ್ಲೇ ಕಲ್ತಿದ್ದೀನಿ. 7:20 ಗಂಗಾವತಿಯಲ್ಲಿ 7:20 ಕಾಲೇಜ್ ಇದ್ರೆ ನನಗೆ 7 ಗಂಟೆ ಕರ್ಕೊಂಡು ಹೋಗ್ತಿದ್ರು. ಹಂಗೆ ಸಮಯ ಪರಿಪಾಲನೆ ಇತ್ತು. ಏನಾಯ್ತು, ಒಂದಿನ ಇಲ್ಲಿ ಅಣ್ಣಾರಾವ್ ಗಣಮುಖಿ ಕಾಲೇಜಲ್ಲಿ ನಂದಗಾಂವ್ ಸರ್ PE ಟೀಚರ್ ಇದ್ರು. 5 ನಿಮಿಷ ಲೇಟಾಗಿ ಹೋದರು ಕಾಲೇಜಿಗೆ. ನಂದಗಾಂವ್ ಸರ್ ಎಲ್ಲ ಹುಡುಗರಿಗೆ ಹೊಡಿತಾ ಇದ್ರು ಚಡಿ ತಗೊಂಡು. ಯಾಕಂದ್ರೆ ಲೇಟಾಗಿ ಬಂದು ಹುಡುಗರಿಗೆ ಹೊಡಿಬೇಕಲ್ಲ. ಹೊಡಿತಿರ್ಬೇಕಾದ್ರೆ ನಮ್ಮ ತಂದೆನೂ ಹೋಗಿ ಕೈ ಚಾಚಿದ್ರು. ಅವ್ರ ಎದುರು ನಮ್ಮ ತಂದೆ PE ಟೀಚರ್ ಎದುರು ಕೈ ಚಾಚಿದ್ರು. ಅವ್ರು ನಂದಗಾಂವ್ ಸರ್ ಹೆಂಗೆ ಹೊಡಿತಾರೆ ಪಾಪ. ಅವರೆಲ್ಲ ಹಿಂದಕ್ಕೆ ಬಡಗಿ ಹಿಂದಕ್ಕೆ ತೆಗೆದ್ರು. ನಮ್ಮ ತಂದೆ ಹಿಂದಕ್ಕೆ ಸರಿದು, ಎಲ್ಲ ಗ್ರೌಂಡ್ ಇತ್ತು, ಎಲ್ಲ ವಿದ್ಯಾರ್ಥಿಗಳಿದ್ರು, ಟೀಚರ್ಸ್ ಇದ್ರು, ಪ್ರೇಯರ್ ನಡೀತಾ ಅದೇ ತಾನೇ ಮುಗಿದಿತ್ತು. ಆದ್ರೆ ಅವರೆಲ್ಲರ ಎದುರೇ 5 ಊಟ ಬಯಸ್ ತೆಗೆದು 5 ಊಟ ಬಯಸ್ ತೆಗೆದು ನನ್ನ ಕಡೆಯಿಂದ 5 ನಿಮಿಷ ಲೇಟ್ ಆಗಿದೆ, ನಾ 5 ಊಟ ಬಯಸ್ ತೆಗಿತೀನಿ, ನೀವು ಯಾರೋ ಹೊಡೆಯಲ್ಲ ಅಂತಿಲ್ಲ, 5 ಊಟ ಬಯಸ್ ತೆಗೆದು ತಾವೇ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ಗೆ ಹೋಗ್ಬೋದು. ಅಂದರೆ ಇದು ಸಮಯ ಪರಿಪಾಲನೆ. ನಮ್ಮ ಹತ್ರ ನಿಮ್ಮ ಹತ್ರ ಬರಬೇಕು. ಜೇವರ್ಗಿಯಲ್ಲಿ ನಾನು ಕೂಡ ಜೇವರ್ಗಿಯಲ್ಲಿ SSLC ಮುಗಿಸಿದ್ದೀನಿ, ನೋಡಿದ್ದೀನಿ. 4 ಸ್ಲಮ್ಸ್ ಇದ್ದವು. ಈಗ ಮೊನ್ನೆ ನೋಡಿದಾಗ ನಾನು SSLC ಅಲ್ಲಿಂದಲೇ ಪಾಸ್ ಆಗಿದ್ದೀನಿ. ನಮ್ಮ ಮನೆ ಅಲ್ಲೇ ಇದೆ, ಟೀಚರ್ಸ್ ಕಾಲನಿ. ಆ ಸ್ಲಮ್ ಇರ್ತಕ್ಕಂಥದ್ದು ಸ್ವಲ್ಪ 2 ಹೈವೇ ಬಂದವು, ಈ ಕಡೆ ಒಂದು ಆ ಕಡೆ ಒಂದು, ಬಿಟ್ಟರೆ ಅದು ಡೆವಲಪ್ ಆಗಿರಲಿಲ್ಲ. ಆದರೆ ಮೆಂಟಲಿ ಡೆವಲಪ್ ಆಗಿದೆ. ಯಾಕಂದರೆ ಮೊನ್ನೆ ನಾನು ಪ್ರಚಾರಕ್ಕೆ ಹೋದಾಗ ಅಲ್ಲಿ ಕೋಚಿಂಗ್ ಸೆಂಟರ್ ನೋಡಿ, ಈ ಇದ್ರಾಗ ಜೇವರ್ಗಿಗೂ ನಡೀತಾವ ಈ ಕೋಚಿಂಗ್ ಸೆಂಟರ್ ಅನ್ಸಿತ್ತು. ಯಾರೋ ಸ್ನೇಹಿತರು ಹೇಳ್ತಾ ಇದ್ರು, ಸಂತೋಷ್ ಅವರು ಹೇಳ್ತಾ ಇದ್ರು, ಕೋಚಿಂಗ್ ಇದು ಸ್ಟಡಿ ಸರ್ಕಲ್ಸ್ ಆರ್ಗನೈಸ್ ಆಗಿದ್ದು ನೋಡಿದೆ, ಭಾಳ ಸಂತೋಷ ಅನ್ನಿಸ್ತಿತ್ತು. ನಾ ಇಲ್ಲಿ ಓದಿದ್ದೆ, ಈ ಊರಲ್ಲಿ ಅದೇ ಗೌರ್ಮೆಂಟ್ ಶಾಲೆಯಲ್ಲೇ ಓದಿದ್ದು ನಾನು. ಆ ಶಾಲೆಯಲ್ಲಿ ಓದಿದ್ದೆ. ಆದರೂ ಇಲ್ಲಿ ಆ ಪ್ರವೃತ್ತಿ ಬಂದಿದೆಯಲ್ಲ, ಓದಬೇಕು, ಸ್ಟಡಿ ಸರ್ಕಲ್ಗಳನ್ನು ಮಾಡಿಕೊಂಡು ಅವಕಾಶ ಇದೆಯಲ್ಲ, ಅದಕ್ಕೆ ಬೆಳೆದಿದೆ. ಜೇವರಿಗೆ ಕೂಡ ಬೆಳೆದಿದೆ. ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ. ಈ 11ನೇ ಕಾಲೇಜು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ತಾವೆಲ್ಲರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ. ಯಾವುದೂ ಇಲ್ಲ ಸ್ನೇಹಿತರೆ, ಜ್ಞಾನ ಬಿಟ್ಟರೆ ಯಾವುದೂ ಆಸ್ತಿ ಇಲ್ಲ. ನಿಮಗೆಲ್ಲ ಸಿಗುತ್ತೆ. ಜ್ಞಾನ ಸಂಪಾದಿಸಿ, ದುಡ್ಡು ಸಿಗುತ್ತೆ, ಗೌರವ ಸಿಗುತ್ತೆ, ಮತ್ತು ನಿಮ್ಗೆ ಅಧಿಕಾರ ಸಿಗುತ್ತೆ, ಮದುವೆನೂ ಚೆನ್ನಾಗಾಗುತ್ತೆ, ಒಳ್ಳೆ ಹೆಂಡತಿನೂ ಸಿಗ್ತಾರೆ. ಇವು ಯಾವೂ ಇಲ್ಲ. ಜ್ಞಾನ ಇರಲಿಲ್ಲ ಅಂದರೆ ಯಾವ ಕೀನು ಓಪನೇ ಆಗಲ್ಲ. ಜ್ಞಾನದ ಕೀ ಹಚ್ಚಿದಾಗೆ ಒಂದು ಓಪನ್ ಆಗ್ತಾವೆ, ಇಲ್ಲಾಂದ್ರೆ ಯಾವುದೂ ಓಪನ್ ಆಗಲ್ಲ. ದಯವಿಟ್ಟು ಬದುಕಿನ ಅಮೂಲ್ಯ ಸಮಯ ಈ ಏಜಲ್ಲಿ ನಾನು ಒಂದು ಉದಾಹರಣೆ ಹೇಳಿ ಮುಗಿಸ್ತೀನಿ. ನಾನು ಗಂಗಾವತಿಯಲ್ಲಿ ಓದ್ತಾ ಇದ್ದೆ. ನಿಮ್ಮ ಏಜೆ, ದಿಸ್ ಇಸ್ ದ ಏಜ್. ನೀವೆಲ್ಲ ಹಂಚ್ಕೊತಿರ್ಬೇಕಾದ್ರೆ ನನಗೊಂದು ನೆನಪು ಬರ್ತಾ ಇತ್ತು. ನಮ್ಮ ಸ್ನೇಹಿತ ಈಗ DDP ಆಗ್ತಾ ಇದ್ದಾನೆ. ಈಗ ಇನ್ನೂ ಒಂದು ತಿಂಗಳಲ್ಲಿ BO ಇದ್ದಾನೆ ಗಂಗಾವತಿಯಲ್ಲಿ. ಇನ್ನಿಬ್ಬರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಒಂದೇ ಸೈಕಲ್ ಮೇಲೆ 8 ಮಂದಿ ಹೋಗಿದ್ರೆ ನೀವು ಎಂದರೆ, ನಾವು 8 ಮಂದಿ ಅಡ್ಡಾಡ್ತಿದ್ದೀವಿ ರೋಡ್ನಾಗೆಲ್ಲ. ಏನಂತೀರಿ ಗೊತ್ತೇನು? ತೇರು ಬಂದು ಸರಿಯಪ್ಪ ಅಂತಿದ್ರು. ಸಣ್ಣ ಸಂಧಿ ಇರ್ತಿದ್ರು, ಈ ತೇರು ಹೊಂಟ ಸರಿಯಪ್ಪ ಅಂತಿದ್ರು. ಆ ಏಜ್ ಇರ್ತದೆ, ಆ ಏಜ್ ಎಂಜಾಯ್ ಮಾಡಬೇಕು. ಒಂದೇ ದಿನ 4 ಪಿಕ್ಚರ್ ನೋಡ್ತಿದ್ದೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಯಾವುದಕ್ಕೆ ಎಷ್ಟು ಕೊಡಬೇಕು, ಯಾವುದು ಮಾಡಬೇಕು. ಆದ್ರೆ ಅಷ್ಟೇ, ಎಲ್ಲದಕ್ಕೂ ಪಾಠದಾಗ ಅದ್ರಾಗೂ ನಂಬರ್ 1, ಎಲ್ಲದ್ರಾಗೂ ನಂಬರ್ 1. ಅದಕ್ಕೆ ಅದನ್ನು ರೂಢಿಸ್ಕೊಳ್ಳಿ. ಪ್ರತಿಯೊಂದನ್ನು ಎಲ್ಲದರಲ್ಲೂ ನಂಬರ್ 1. ಆಟ ಆಡೋದ್ಬೇಕಾದ್ರೂ ನಂಬರ್ 1, ಓದಬೇಕಾದ್ರೂ ನಂಬರ್ 1. ಇದು ನಾವು ಚಿಟ್ಚಾಟ್ ಮಾಡ್ತೀವಲ್ಲ, ಅದ್ರಾಗೂ ನಂಬರ್ 1. ಅದು ಏಜ್ ಇರ್ತದೆ, ಆ ಏಜಿಗೆ ಮಾಡ್ಬೇಕಾಗ್ತದೆ. ದೋಸ್ತರು ಸ್ನೇಹಿತರು ಕರ್ಕೊಂಡು ಓಡಾಡ್ಬೇಕಾಗ್ತದೆ. ನಾವು ದೇಶ ತಿರುಗಬೇಕು, ಕೋಶ ಓದಬೇಕು ಅಂದಾಗ ಮಾತ್ರ ನಮ್ಮ ಭವಿಷ್ಯ ಉಜ್ವಲವಾಗ್ತದೆ. ನನಗಿಲ್ಲಿ ಕರೆದು ಮಾತನಾಡಿಸಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತು. ಸುಮಾರು 9:30 10 ಗಂಟೆಗೆ ಸ್ಟಾರ್ಟ್ ಆಗಿದೆ. ಈಗ 3:30 4 ಗಂಟೆ ಆಗ್ತಾ ಇದೆ. ಸುಮಾರು 5:30 ಸುಮಾರು 4 ರಿಂದ 5 ಗಂಟೆ ಆಗ್ತಾ ಇದೆ. ಯಾವೊಬ್ಬ ವಿದ್ಯಾರ್ಥಿನೂ ಕೂಡ ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ, ಯಾವೊಬ್ಬ ವಿದ್ಯಾರ್ಥಿನಿ ಕೂಡ ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ. ನಾನು ಇಲ್ಲಿ ಕುಂತು ಅದೇ ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಇದು ಏನ್ ತೋರಿಸ್ಕೊಡ್ತಪ್ಪ ಅಂತಂದ್ರೆ 12ನೇ ಕಾಲೇಜಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿನಿ ಹಾಗೂ ಶಿಕ್ಷಕರು ಬಹಳ ಒಳ್ಳೆಯ ರೀತಿಯಿಂದ ಅವರಿಗೆ ಸಂಸ್ಕೃತಿಯನ್ನು ಕಲಿಸಿರ್ತಕ್ಕಂಥದ್ದು. ನಾನು ವಿಶೇಷವಾಗಿ ಸರ್ ಅವರು ಸುಮಾರು 10 ವರ್ಷಗಳಿಂದ ಕಾಲೇಜ್ ನಡೆಸ್ತಾ ಇದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಯಿಂದ ಶಿಕ್ಷಣವನ್ನು ಪಡ್ಕೊಂಡು ಪಾಠದ ಜೊತೆಗೆ ಪಠ್ಯಾಂತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇಂದು ಸುಮಾರು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಇವತ್ತು ತಾವೆಲ್ಲರೂ ನೋಡಿದ್ದೀರಿ, ಸುಮಾರು ವಿದ್ಯಾರ್ಥಿಗಳು ಆಲ್ರೆಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಬಹಳ ಜನ ಆಗಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ಆಗಿದ್ದಾರೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಅವರು ಬಂದು ಇವತ್ತು ವಿಶೇಷವಾಗಿ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಇಂಥ ದಿನದಲ್ಲಿ ಏನದಪ್ಪ ಅಂತಂದ್ರೆ ಇವತ್ತು ಬೀಳ್ಕೊಡುಗೆ ಅದ, ಅದ್ರ ಜೊತೆಗೆ ವೆಲ್ಕಮ್ ಕೂಡ ಅದ. ವೆಲ್ಕಮಿಗೂ ಕೂಡ ಬಂದಿದ್ದೀರಿ ತಾವೆಲ್ಲ ವಿದ್ಯಾರ್ಥಿಗಳು, ಪ್ರವೇಶವನ್ನ ಪಡ್ಕೊಂಡಿದ್ದೀರಿ. ಇನ್ನೇನು ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿದ್ದವು ನಿಮ್ಮ ಗುಲ್ಬರ್ಗ ಯೂನಿವರ್ಸಿಟಿ, ನಮ್ಮ ಮಹಿಳಾ ಯೂನಿವರ್ಸಿಟಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಈಗ ಬಂದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜೂನಿಯರ್ ವಿದ್ಯಾರ್ಥಿಗಳು ತಮ್ಮ ಸೀನಿಯರ್ ವಿದ್ಯಾರ್ಥಿಗಳ ಎಲ್ಲ ಒಂದು ಮಾರ್ಗದರ್ಶನದಲ್ಲಿ ತಾವು ಮುನ್ನಡೆಯಿರಿ.
ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಉಪನ್ಯಾಸಕರು ಒಳ್ಳೆ ಉಪನ್ಯಾಸಕರದಾರ. ಎಲ್ಲ PhD ಆಗಿರ್ಬೋದು, KSET ಆಗಿರ್ಬೋದು, ನೆಟ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಶಿಕ್ಷಕರದಾರ. ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಕೂಡ ಸುಷ್ಮಾವತಿ ಮೇಡಮ್ ಅವ್ರು ಕೂಡ ತಮ್ಮೆಲ್ಲರಿಗೂ ಒಬ್ಬ ಸಹೋದರಿಯಾಗಿ ನೋಡ್ಕೊಳ್ತಾರೆ. ಶರಣು ಸರ್ ಕೂಡ ತಮ್ಮೆಲ್ಲರಿಗೂ ಒಂದು ಗಾಡ್ ಫಾದರ್ ಇದ್ದಂಗೆ ಒಳ್ಳೆ ರೀತಿಯಿಂದ ಅವ್ರು ನಿಮ್ಗೆ ಸಹಾಯ ಸಹಕಾರಗಳನ್ನ ನೋಡ್ತಾರೆ. ಹೀಗಾಗಿ ಅವ್ರ ಮಾರ್ಗದರ್ಶನದಲ್ಲಿ ತಾವು ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸವನ್ನ ಮುನ್ನಡೆಸ್ಕೊಂಡು ಹೋಗ್ರಿ. ಮತ್ತೆ ಈಗ ಆಲ್ರೆಡಿ ಹೋಗ್ತಕ್ಕಂಥ ಸೀನಿಯರ್ ವಿದ್ಯಾರ್ಥಿಗಳು ಈಗ ಇನ್ನೇನೇನು BA BCom ಮತ್ತು ತಾವೇನು MSW ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ, ಬರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲರೂ ಈ ಶಿಕ್ಷಣ ಸಂಸ್ಥೆಗೆ ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕಾದ್ರೆ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ರಿ. ಈ ಸಂಸ್ಥೆಯನ್ನ ಅತ್ಯಂತ ಉನ್ನತವಾದ ಸ್ಥಾನಕ್ಕೆ ನಾವೆಲ್ಲರೂ ತಗೊಂಡು ಹೋಗೋಣ. ಮತ್ತೆ ಮುಂದೆ ತಾವೆಲ್ಲರೂ ಪ್ರತಿಯೊಬ್ಬ ವಿದ್ಯಾರ್ಥಿ ಆಗಿರ್ಬೋದು, ವಿದ್ಯಾರ್ಥಿನಿ ಆಗಿರ್ಬೋದು, ಇಷ್ಟಕ್ಕೆ BA ಮುಗಿತಪ್ಪ, BCom ಮುಗಿತಪ್ಪ, MSW ಮುಗಿತಪ್ಪ ಅಂದ್ಕೊಂಡಿರ್ಬೇಡ್ರಿ. ಅದ್ರ ಜೊತೆಗೆ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ನಮ್ಮ ಡಾಕ್ಟರ್ ಸಂಗಮೇಶ್ ಸರ್ ಆಗಿರ್ಬೋದು, ಮತ್ತೆ ಶರಣು ಹೊನಗೇಜಿ ಸರ್ ಅವರಿಗಿರ್ಬೋದು, ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ, ನಮ್ಮ ಈ ಹೈದರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ KSU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಸ್ಟಡಿ ಸೆಂಟರ್ ಕೂಡ ತಮ್ಮ ಕಾಲೇಜ್ನಲ್ಲಿ ಅದ. ತಮ್ಮೆಲ್ಲರಿಗೂ ಗೊತ್ತಿರ್ತದೆ. ಇದು ಯಾರಿಗೆ ಹೆಲ್ಪ್ ಆಗ್ತದಪ್ಪ ಅಂತ ಆಲ್ರೆಡಿ ನಾಟಿಕರ್ ಸರ್ ಅವ್ರು ಹೇಳಿದ್ರು ಚೆನ್ನಾಗಿ. ಈಗ ಇನ್ನೇನು ನೀವು ಸರ್ವಿಸ್ನಾಗ ಇದ್ದೀರಿ, ಅವ್ರು ಡಿಗ್ರಿ ರೆಗ್ಯುಲರ್ ಆಗಿ ಮಾಡುವಂಗಿರಲ್ಲ. ತಾವೆಲ್ಲರೂ ಏನು ಅಪಾಯಿಂಟ್ಮೆಂಟ್ PUC ಮೇಲೆ ಅಪಾಯಿಂಟ್ಮೆಂಟ್ ಆಗಿದ್ರೆ ಅಂತಂದ್ರೆ ನಮಗೆ ಡಿಗ್ರಿ ಬೇಕಾಗಿತ್ತು ಅಂದ್ರೆ KSUನಾಗ ಮುಗಿಸ್ಕೋಬಹುದು, ಅಥವಾ MA MCom MSc B.Ed ಕೂಡ ಸರ್ ಅವ್ರ ಕಾಲೇಜ್ನಲ್ಲಿ ಓಪನ್ ಮಾಡಿದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲರೂ BA ಆಗಿರ್ಬೋದು, BCom ಆಗಿರ್ಬೋದು, MSW ಆಗಿರ್ಬೋದು, ಜಾಬ್ಗೆ ಅಪಾಯಿಂಟ್ ಆಗಿದ್ದೇ ಆದ್ರೆ ಇದೇ ಕಾಲೇಜ್ನಲ್ಲಿ ತಾವೆಲ್ಲರೂ MSW ಆಗಿರ್ಬೋದು, ಅಥವಾ B.Ed ಆಗಿರ್ಬೋದು, MA ಆಗಿರ್ಬೋದು, MCom ಆಗಿರ್ಬೋದು ಪ್ರವೇಶಗಳನ್ನ ಪಡ್ಕೊಳ್ಬಹುದು. ತಮ್ಮ ಇಲ್ಲೇನ ಫೀಸಿನ ಸ್ಟ್ರಕ್ಚರ್ ಬಹಳಷ್ಟು ಕಡಿಮೆ ಅದ. ಶರಣು ಸರ್ ಅವ್ರ ಕಡೆ ನನಗೆ ಗೊತ್ತಿರ್ತಕ್ಕಂಥ ವಿಷಯ ಅದ. ನಾನು ಸುಮಾರು ಅಡ್ಮಿಷನ್ಸ್ ಗಳನ್ನ ಕಳಿಸಿದ್ದೀನಿ. ಸರ್ ಅವ್ರು ಕೂಡ ನಮ್ಮ ಕಾಲೇಜಿಗೆ ಪ್ರತಿ ವರ್ಷ ಇಲ್ಲಿ ಇಂಟ್ಯಾಕ್ನೇ ಫುಲ್ ಆಗಿದ್ಮೇಲೆ ನನ್ನ ಕಾಲೇಜಿಗೆ ರೆಕಮೆಂಡ್ ಮಾಡ್ತಾರೋ. ಹೀಗಾಗಿ ಈ ಸಂಸ್ಥೆಯನ್ನ ಅತ್ಯಂತ ಎತ್ತರಕ್ಕೆ ಬೆಳೀಲಿ. ತಾವೆಲ್ಲ ವಿದ್ಯಾರ್ಥಿನಿಗಳಿಗೆ ಸಂಸ್ಥೆಗೆ ಅತ್ಯಂತ ಮುಂದುವರಿಸ್ತಕ್ಕಂಥ ಕೆಲಸದಲ್ಲಿ ತಾವೆಲ್ಲ ನಿರಂತರವಾಗಿ ಸಾಕ್ತೀರಿ ಅಂತ ಅನ್ನೋದ್ರ ಮುಖಾಂತರ ಒಂದೇ ಒಂದು ನುಡಿ ಹಾಡಿನ ಮುಖಾಂತರ ನನ್ನ ಭಾಷಣಕ್ಕೆ ಅಂತಿಮ ವಿರಾಮ ಸಲ್ಲಿಸ್ತೀನಿ. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೇ ಎಂದರು, ಪ್ರೀತಿ ಹಂಚುವ ಯಜಮಾನ. ಕೂಗಿ ಹೇಳುತ್ತೈತೆ ಇಂದು ಜಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನುವ ಪ್ರಮಾಣ, ನಿಂತ ನೋಡೋ ಯಜಮಾನ, ನಿಂತ ನೋಡೋ ಯಜಮಾನ. ಥ್ಯಾಂಕ್ ಯು.
ಕನ್ನಡ ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಜೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕರುನಾಡ ತಾಯಿ ಸದಾ ಚೆನ್ನೈ, ಕರುನಾಡ ತಾಯಿ ಸದಾ ಚೆನ್ನೈ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮನವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕೇಳಿಸಿದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರುಗಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
ಕೋಲನ
fun. We miss all the joy. We miss you. ಅಮ್ಮನು ಮೊದಲು ಕಲಿತು ಮಾತೃಭಾಷೆಯಲ್ಲಿ ಅಪ್ಪ ಕಲಿಸೋ ಆಸರೆಯ ವೇದಾಳಲಿ ಸೇಡು ಗಣಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ ಗುರುವೇ ದೇವರನ್ನು ಜ್ಞಾನ ಮೊಳೆಯಿತಲ್ಲವೇ ಅನ್ನ ಕೊಡೋ ರೈತರಿಗೆ ಜೈ ಜೈ ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ ನಮ್ಮನ್ನು ಕಾಯೋ ಯೋಧನೆ ಕೇಟು ಹಳವಕ್ಕೆ ಮುಂಚೆ ಹೊಡೆಯೋ ಸೆಲ್ಯೂಟು ಭಯನಯದ ಶ್ರದ್ಧೆ ನಿಮಗಿದ್ದರೆ ಸತ್ಯ ಜೊತೆಗಿದ್ದರೆ ಅಳು ಕಣ್ಣೊತ್ತರೆ ಗುರು ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ ಪ್ರತಿ ಸಲ ನಾವು ಕಡಿಯೋಕೆ ಮನಸ್ಸಿದ್ದರೆ ಎಲ್ಲ ಒಕ್ಕಟ್ಟು ನಿಮ್ಮಲ್ಲಿ ತುಂಬಿದ್ದರೆ ಈ ದೇಶಕ್ಕೆ ತೊಡೆಕಟ್ಟಿ ನೀವೆತ್ತರೆ We miss all the fun, we miss all the joy, we miss you. We miss all the fun, we miss all the joy, we miss you. We miss all the fun, we miss all the joy, we miss you. ಈ ಕಾರ್ಯಕ್ರಮಕ್ಕೆ ನಾನು ಬರ್ಬೇಕಂತೂ ಬಂದಿಲ್ಲ. ನಮ್ಮ ಸರ್ಕಲ್ ಸಾಹೇಬ್ರು ಹೇಳಿದ್ರು ಏನೋ ಒಂದು ಫಂಕ್ಷನ್ ಹಿಡಿದಾಗ ಯಾಕೋ ನೋಡ್ಕೊಂಬಾರಪ್ಪ ಅಂದ್ರು, ಅದಕ್ಕೆ ಬಂದೆ. ಅದು ಯಾವುದೋ ಗುರು ಶಿಷ್ಯರ ಅನುಭವ ಸಂಗಮ ಆಗ್ಬೇಕಿತ್ತಂತ ಇತ್ತು ಅನಿಸ್ತದೆ, ಋಣಾನುಬಂಧ. ಅದೇ ಸರಿ ಸಾಹೇಬ್ರ ಕರೆಸಿ ನಮಗೆ ಸನ್ಮಾನಿಸಿದ್ದಕ್ಕೆ ಶರಣು ಹೊನಗಜ್ಜೆ ಸಾಹೇಬ್ರಿಗೆ ನಾನು ನಮಸ್ಕರಿಸ್ತೇನೆ. ಥ್ಯಾಂಕ್ಸ್ ಸರ್. ತಂದೆ ತಾಯಿ ಮತ್ತು ಗುರುಗಳು ಬಿಟ್ಟರೆ ನಮ್ಮ ಸಾಧನೆಯನ್ನು ಮತ್ತೊಬ್ಬರು ಯಾರು ಎಂಕರೇಜ್ ಮಾಡಲ್ಲ. ಉಳಿದಿದ್ದರೆಲ್ಲರೂ ಏಳಸರ ಇರ್ತಾರೆ, ಇವರಿಬ್ಬರು ಬಿಟ್ಟು ಅತಿ ಹೆಚ್ಚು ಖುಷಿ ಪಡೋರಿಲ್ಲ ಅಂತ ಅನ್ಕೋತೀನಿ ರೀ. ಮತ್ತು ಇನ್ನೊಂದು ಈಜು ಕಲಿಸಿದವರಿಗಾಗಲಿ ಮುಳುಗಿಸುವಂಥವ್ರು ನೀವು ಆಗಬಾರ್ದು ಅಂತ ನನ್ನ ಆಸೆ. ಯಾಕಂದರೆ ಶಿಕ್ಷಕರು ನಿಮಗೆ ಒಳ್ಳೆಯ ವಿದ್ಯಾ ಬುದ್ಧಿ ಕೊಟ್ಟಿಗಿಸಿ ನಿಮಗೊಂದು ಒಳ್ಳೆಯ ಮಾರ್ಗದರ್ಶನ ಮಾಡಿರ್ತಾರೆ. ಅವರು ನೀವು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನೀವು ನಡಿಬೇಕು, ಒಳ್ಳೆ ರೀತಿಯಿಂದ ಓದ್ರಿ. ಹೀಗಾಗಿ ಫಸ್ಟ್ PUC ಅಡ್ಮಿಷನ್, ಡಿಗ್ರಿ ಫಸ್ಟ್ ಇಯರ್ಗೆ ಅಡ್ಮಿಷನ್ ಮಾಡಿದಂಥವ್ರಿಗೂ ಮತ್ತು ಈಗ ಹೋಗುತ್ತಿದ್ದವ್ರಿಗೂ ಜೀವನದಲ್ಲಿ ಮುಂದೆ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್ ಕರ್ನಾಟಕ. ಉದ್ದೇಶ ಏನು ಅಂತಂದ್ರೆ, ನನಗೂ ಇನ್ನೊಬ್ರು ಸಹಾಯ ಮಾಡಿದ್ರೆ ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ನೀವು ಸಹಾಯ ತಗೊಂಡು ಮತ್ತೆ ಬೆಳೀರಿ. ಮೇಡಮ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಸಮಾಜ ಕಾರ್ಯ ಮಹಾವಿದ್ಯಾಲಯದಲ್ಲಿ 9ನೇ ವರ್ಷದ ಸ್ವಾಗತ ಮತ್ತು ಅಂತಿಮ ವರ್ಷದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಉದ್ಘಾಟಕರಾಗಿ ದಿಲೀಪ್ ಆರ್ ಪಾಟೀಲ್ ಸರ್ ಅವರು, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಕಲಬುರಗಿ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಓಗೊಟ್ಟು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ DYSP ಕಲಬುರಗಿ ಶರಣಬಸಪ್ಪ DR ಅವರಿಗೂ ಕೂಡ ಕಾರ್ಯಕ್ರಮ ಉದ್ದೇಶಿಸಿ ಹಾಗೂ
ವಿದ್ಯಾರ್ಥಿಗಳ ಉದ್ದೇಶಿಸಿ ಮಾತನಾಡಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಯಶೋಧ ಕಟ್ಟೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಕೂಡ ಕಾರ್ಯಕ್ರಮ ಉದ್ದೇಶಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ಡಾಕ್ಟರ್ ಸಂಗಮೇಶ್ ಹಿರೇಮಠ್ ಸರ್ ಅವರು ನನ್ನ ತಂದೆಯ ಸಮಾನ, ಕಾಲೇಜಿನ ಬೆನ್ನೆಲುಬು, ಹಿರಿಯರು ಮತ್ತು ಗೌರವಾನ್ವಿತ ವ್ಯಕ್ತಿಗಳು. ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. PS ಕೊಕಟ್ನೂರ್ ಸರ್ ಅವರು ಕೂಡ ಬಿಡು ಇಲ್ಲದೆ ನಿರೂಪಣೆಯನ್ನು ಮಾಡಿರ್ತಕ್ಕಂತಹ ಹಿರಿಯ ಉಪನ್ಯಾಸಕರು, ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರು ಅಂತ ಹೇಳ್ಬೋದು. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸ್ವಾಗತ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗ ಸಮಾರಂಭವನ್ನು ಹಮ್ಮಿಕೊಂಡಿರ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಬಹುದು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಕಾರ ನಾವು ಎಲ್ಲ ಆದೇಶದ ಪ್ರಕಾರ ಅಚ್ಚುಕಟ್ಟಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಮಹಾನ್ ಗಣ್ಯ ವ್ಯಕ್ತಿಗಳನ್ನು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಮುಕ್ತಾಯವಾಗುವವರೆಗೂ ಕುಂತು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೀಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಬೇಕಂತ ಹೇಳಿ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ಶಿಕ್ಷಕ ವೃಂದದವರಾಗಿರಬಹುದು ಹಾಗೂ ವಿದ್ಯಾರ್ಥಿನಿಯರು ಕೂಡ ಎಲ್ಲರಿಗೂ ಬೀಳ್ಕೊಡುಗ ಮತ್ತು ಬೀಳ್ಕೊಡುಗೆ ಮತ್ತು ಸ್ವಾಗತ ಕಾರ್ಯಕ್ರಮದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಲಾಸ್ಟ್ ನನಗೆ ಮೈಕ್ ಕೊಟ್ಟು ಏನೇನೋ ಹೇಳ್ಬೇಕಂತ ಬಂದೀನಿ, ಬಟ್ ಟೈಮ್ ಇಲ್ಲ. ಎಲ್ಲರಿಗೂ ಹಸಿವಾಗಿದವ, 4 ಆಗ್ಯದ ಗಂಟೆ, ಹಾಗಾಗಿ 5 ಆಗ್ಯದ, ಸಾರಿ. 2016ರಿಂದ 2020ರವರೆಗೆ ಪ್ರತಿ ಬ್ಯಾಚಿನಲ್ಲಿ 6 ಮತ್ತು 10 ಹುಡುಗರು, ಇವತ್ತು 10-12 ಹುಡುಗರು ಗೌರ್ಮೆಂಟ್ ಜಾಬಿನಲ್ಲಿ ಸೆಲೆಕ್ಷನ್ ಆಗ್ತಾ ಇದ್ದಾರೆ. ಇದು ನಿಮ್ಮೆಲ್ಲರ ಹೆಮ್ಮೆಯ ವಿಷಯ ಆಗಿದೆ. ಹಾಗೂ ಅಂತಿಮ ವರ್ಷ ವಿದ್ಯಾರ್ಥಿಗಳು 100 ಹುಡುಗರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅವರು PGನೋ ಮತ್ತೆ ಮುಂದಿನ ಭವಿಷ್ಯಕ್ಕಾಗಿ ಅವರು ಹೋಗ್ತಾ ಇದ್ದಾರೆ. ಹಾಗೆ 200 ಹುಡುಗರಿಗೆ ಇವತ್ತು ಸ್ವಾಗತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ಪ್ರತಿ ಬ್ಯಾಚಿನಲ್ಲಿಯೂ 8 ಮತ್ತು 9 ವಿದ್ಯಾರ್ಥಿಗಳು ಸರ್ಕಾರ ಹುದ್ದೆಯಲ್ಲಿ ಇದು ಜಾಯಿನ್ ಆಗೋದು ನಿಮ್ಮೆಲ್ಲರ ಖುಷಿ ತಂದಿರುವಂತಹ ಮಾತು. ಹಾಗೂ ಪ್ರತಿ ವರ್ಷದಂತೆ ಕೋಚಿಂಗ್ ಫ್ರೀ ಕೊಡುವುದಾಗಿರ್ಬೋದು, 85% ತೆಗೆದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ 1 ವರ್ಷ ಎಜುಕೇಶನ್ ಫ್ರೀ ಕೊಡೋದಾಗಿರಬಹುದು. ಮತ್ತೆ ನಮ್ಮ ಕಾಲೇಜಿನಲ್ಲಿ ಬುಕ್ಸ್ ಫ್ರೀ ಕೊಡೋದಾಗಿರಬಹುದು. ಪ್ರತಿಯೊಂದು ಚಟುವಟಿಕೆಗಳನ್ನು ಹೀಗೆ ನಡೀತಾ ಇರ್ತವೆ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ಳುತ್ತಿದ್ದೇನೆ. ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲರಲ್ಲಿ ಇರ್ತಕ್ಕಂಥ ಹುಮ್ಮಸ್ಸು, ತೇಜಸ್ಸು ನೋಡಿ ನಾವು ಏನೇ ಆಗಲಿ, ನೀವು ಏನ್ ಕೇಳ್ತೀರ ಅದಕ್ಕೆಲ್ಲ ನಾವು ತಲೆಬಾಗ್ತೀವಿ ಅಂತ ಹೇಳ್ತಾ ನನಗೆರಡು ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ.